ಶಾರದಾ, ಡೈರಿಗೆ ಹೋಗಿ ಬರ್ತೇನೆ. ಸರಿ ಆಯ್ತು. ನಮಸ್ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯಶುಭೆ, ನಮೋ ಮೋಕ್ಷಪ್ರದಾಯಿಕೆ ದೇವಿ, ನಮಃ ಸಂಪತ್ಪ್ರದಾಯಿಕೆ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ, ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶಾರದಾ, ದೋಸೆ ನಾನ್ ಮಾಡ್ತೇನೆ, ಶಾಲೆಗೆ ಲೇಟ್ ಆಗ್ತದೆ, ಹೊರಡು ನೀನು. ಇರ್ಲಿ ಬಿಡಿ, ನಾನ್ ಮಾಡ್ತೇನೆ. ಹೋಗ್ ಮಾರೈತಿ ನೀನು, ಹೋಗ್ ಹೋಗ್ ಕೊಡು. ನೀಗೊಂದು ಹೇಳಿದ್ರು ಕೇಳುದಿಲ್ಲ ಮಾರೆ. ಸರಿ ಆಯ್ತು. ಶಾರದಾ, ತಿಂಡಿ ತಿಂದ್ಯಾ? ಇಲ್ಲ, ಲೇಟ್ ಆಯ್ತು, ಅಲ್ಲೇ ತಿಂತೇನೆ. ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗ್ಲಿಕ್ಕೂ ಪುರ್ಸೊತ್ತಿಲ್ವಾ? ಯಾವತ್ತೂ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ್. ಶುಭ ಮಂಗಳಂ ಮಂಗಳಂ ಜಯ ನಿತ್ಯ ಮಂಗಳಂ. ಶಾರದಾ, ತರಕಾರಿ ಅಂಗಡಿಲಿ ಫುಲ್ ರಶ್ ಇತ್ತು ಮಾರೈತಿ, ನಿಂತು ನಿಂತು ಸಾಕಾಯ್ತು. ಅದ್ ಸರಿ, ಬೇಗ ಬಾ ಅಂತ ಹೇಳಿದ್ಯಲ್ಲ, ಎಂತ ವಿಷಯ? ಅದು ನಾನು ಅಮ್ಮ ಆಗ್ತಿದ್ದೇನೆ. ಹೌದಾ? ಎಂತ ಖುಷಿ ವಿಷಯ ಹೇಳಿದೆ ಶಾರದಾ. ಶಾರದಾ ಟೀಚರ್ ತಾಯಿ ಆಗ್ತಾ ಇದ್ದಾರೆ. ಈ ಖುಷಿಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ರು. ಶಾಲೆಯಲ್ಲಿ ಮಕ್ಕಳನ್ನು ನೋಡುವಾಗ ತನಗೂ ಮಗು ಬೇಕು ಅಂತ ಆಸೆ ಪಡ್ತಾ ಇದ್ರು. ಆ ಆಸೆ ಈಗ ಈಡೇರ್ತಾ ಇದೆ. ಈ ಪುಟ್ಟ ಕಂದಮ್ಮನ ಬಗ್ಗೆ ಎಷ್ಟು ಕನಸು ಕಂಡಿದ್ರು, ಇದೆಲ್ಲ ನನ್ಸಾಗ್ತದ? ಬೆಳಿಗ್ಗೆಯಿಂದ ಸಂಜೆ ತನಕ ಶಾಲೆಯಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಸ್ವಲ್ಪನೂ ವಿಶ್ರಮಿಸದೆ ಮರುದಿನದ ಪಾಠಕ್ಕೆ ಆಸಕ್ತಿಯಿಂದ ತೊಡಗಿಸಿಕೊಳ್ತಾ ಇದ್ರು ಶಾರದಾ ಟೀಚರ್. ಟೀಚರ್ ಟೀಚರ್ ಬನ್ನಿ ಸರ್. ಸಾರಾ ಸಾಂಬಾರ ಅಲ್ಲ ಟೀಚರ್, ನೀವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದನ್ನ ಬಿಟ್ಟು ಆಧ್ಯಾತ್ಮ, ಭಜನೆ, ದೇಶಭಕ್ತಿ ಗೀತೆ ಎಲ್ಲ ಕಲಿಸ್ತಿದ್ದೀರಂತೆ. ಎಂತ ವಿಷಯ ನಿಮ್ದು? ಇದೆಲ್ಲ ಯಾರು ನಿಮ್ಗೆ ಕಲಿಸ್ಲಿಕ್ಕೆ ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನಮ್ ಸಂಸ್ಕೃತಿ, ಆಚಾರ ವಿಚಾರ ನಮ್ಮ ಮಕ್ಕಳು ಕಲಿಬೇಕಲ್ವಾ? ನೋಡಿ ಟೀಚರ್, ನಿಮ್ಮ ಕೆಲಸ ಎಂತ? ಪುಸ್ತಕದಲ್ಲಿದ್ದು ಮಕ್ಕಳಿಗೆ ಪಾಠ ಮಾಡೋದು, ಅದು ಬಿಟ್ಟು ಶಾಲೆಯಲ್ಲಿ ಶೋಕಿ ಮಾಡ್ಲಿಕ್ಕೆ ಬರೋದಲ್ಲ. ಬೆಳಿಗ್ಗೆ ಬರುದು, ಟೀಚರ್ಸ್ ಎಲ್ಲ ಸೇರಿ ಸಂಜೆವರೆಗೆ ಪಟ್ಟ ಹೊಡೆಯುವುದು, ಆಮೇಲೆ ತಿಂಗಳ ಕೊನೆಗೆ ಸಂಬಳ ತಕೊಳ್ಳುದು. ಎಂತ ಕಲಿಸ್ತೀರಾ ಆ ದೇವರಿಗೆ ಗೊತ್ತು. ನೋಡಿ, ಗೊತ್ತಿಲ್ಲದೆ ಎಂತೆಂತ ಮಾತಾಡ್ಬೇಡಿ. ನೋಡಿ ಟೀಚರ್, ಹೀಗೆ ಮುಂದುವರಿದ್ರೆ ಶಾಲೆಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ನಿಮ್ದೆ ಒಂದು ದೊಡ್ಡ ಕೆಲಸ ಅಲ್ಲ. ಮಕ್ಕಳಿಗೆ ಏನ್ ಕಲ್ಸ್ಬೇಕಾ ಅದನ್ನ ಕಲ್ಸಿ ಸಾಕು. ದೊಡ್ಡದಾಗಿ ಏನೋ ಮಾಡ್ತೀನಿ ಅಂತ ಹೋಗೋದು ಬೇಡ, ಅರ್ಥ ಆಯ್ತಲ್ಲ? ಅಲ್ಲ, ನಾನ್ ಮಾಡಿರೋ ತಪ್ಪಾದ್ರೂ ಏನು? ಇವರಿಗೆ ನಮ್ಮ ದೇಶದ ಸಂಸ್ಕೃತಿಯ ಶಕ್ತಿಯೇ ಗೊತ್ತಿಲ್ವಾ? ಛೇ, ಎಂತ ಹೇಳುದು ಟೀಚರ್? ಎಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರು ಪಾಠ ಸರಿ ಮಾಡಿಲ್ಲ ಅಂತ ಹೇಳ್ತಾರೆ.
ಎಂತ ಟೀಚರ್ ಇದಕ್ಕೆಲ್ಲ ಟೆನ್ಷನ್ ಮಾಡ್ತಾರಾ? ಪೇರೆಂಟ್ಸ್ ಕೂಡ ಹೇಗೆ ಮಾತಾಡ್ತಾರೆ ಗೊತ್ತುಂಟಾ? ಮನೆಗೆ ಬಂದು ಬೈತಾರೆ. ಅಲ್ಲ, ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅಂತ ಹೇಳಿ ಒಂದು ಪೀರಿಯಡ್ ಪಾಠ ಮಾಡ್ಲಿಕ್ಕೆ ನಾವೆಷ್ಟು ಪ್ರಿಪೇರ್ ಆಗ್ತೇವೆ ಗೊತ್ತುಂಟಾ? ಆದ್ರೆ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದೇ ಬೇಜಾರು. ನೋಡಿ ಟೀಚರ್, ಮಕ್ಕಳಿಗೆ ಪಾಠ ಮಾಡೋದು ಎಲ್ಲರಿಂದ ಆಗೋ ಕೆಲಸ ಅಲ್ಲ. ಹೇಳೋರು ಹೇಳ್ತಾರೆ, ನೀವ್ಯಾಕೆ ಟೆನ್ಷನ್ ಮಾಡೋದು? ಹಾಗಲ್ಲ ಟೀಚರ್, ಮಕ್ಕಳಿಗೆ ಬರೀ ಪಾಠ ಮಾಡಿದ್ರೆ ಏನೂ ಕಲಿಸಲ್ಲ ಅಂತ ಹೇಳ್ತಾರೆ. ಏನಾದ್ರೂ ಕಲಿಸ್ಲಿಕ್ಕೆ ಹೋದ್ರೆ ಪಾಠ ಮಾಡೋದನ್ನು ಬಿಟ್ಟು ಬೇರೆಲ್ಲ ಹೇಳಿಕೊಡ್ತಾರಂತ ಹೇಳ್ತಾರೆ. ಹೀಗಾದ್ರೆ ಹೇಗೆ ಟೀಚರ್? ನೀವ್ ಹೇಳುದು ಸರಿ ಟೀಚರ್. ಹಾಗಂತ ಟೆನ್ಷನ್ ಮಾಡ್ಕೊಂಡ್ರೆ ಎಂತ ಪ್ರಯೋಜನ? ನೀವು ಗರ್ಭಿಣಿ, ಹೊಟ್ಟೆಲಿರುವ ಮಗುವಿನ ಬಗ್ಗೆ ಸಹ ಯೋಚನೆ ಮಾಡ್ಬೇಕಲ್ವಾ ಟೀಚರ್? ಅದು ಹೌದು ಟೀಚರ್. ನಾವು ಮನೆಗೆ ಕೊಡುವ ಸಮಯಕ್ಕಿಂತ ಜಾಸ್ತಿ ಶಾಲೆಯಲ್ಲಿರೋ ಮಕ್ಕಳಿಗೆ ಸಮಯ ಕೊಡ್ತೇವೆ. ನಮ್ಮ ಕೆಲಸವನ್ನೆಷ್ಟು ಪ್ರೀತಿಯಿಂದ ಮಾಡ್ತೇವೆ, ಆದ್ರೂ ಏನೆಲ್ಲ ಕೇಳ್ಬೇಕಲ್ಲ ಟೀಚರ್? ನೋಡಿ ಟೀಚರ್, ನೀವು ಹೇಗೆ ಪಾಠ ಮಾಡ್ತಿದ್ರೋ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಿದ್ರೋ ಹಾಗೆ ಮಾಡಿ. ನೀವೇನೂ ತಲೆ ಕೆಡಿಸ್ಕೊಳ್ಕ್ ಹೋಗ್ಬೇಡಿ. ಸರಿ ಟೀಚರ್. ಇದೆಲ್ಲ ಇದ್ದದ್ದೇ. ಬನ್ನಿ ಹೋಗುವ. ನೀನೊಂದು ಟೀಚರಾ? ನಾನ್ 5ನೇ ತನಕ ಓದಿದ್ದೇನೆ. ನಮ್ಗೆ ಎಷ್ಟು ಬರೀಲಿಕ್ಕೆ ಕೊಡ್ತಿರ್ಲಿಲ್ಲ? ಮಕ್ಕಳ ಮೇಲೆ ಕರುಣೆ ಇಲ್ವಾ? ನಿನ್ಗೆ ಒಳ್ಳೇದಾಗ್ತದಾ? ಇನ್ನೊಂದ್ಸಲ ಈ ತರ ಮಾಡಿದ್ರೆ ಕೆಲ್ಸದಿಂದ ತೆಗಿಸ್ಲಿಕ್ಕೆ ಗೊತ್ತುಂಟು. ಕಂದ, ಯಾವಾಗ ನೀನ್ ನನ್ ಮಡಿಲ್ ಸೇರ್ತೀಯ? ನಿನ್ ನಗುನ್ ನೋಡ್ತಾ ಈ ನೋವನ್ನೆಲ್ಲ ಮರ್ತೋಗ್ತೇನಂತ ಅನಿಸ್ತಿದೆ. ಒಳ್ಳೆ ಟೀಚರ್, ಕೂತ್ಕೊಂಡಲ್ಲೇ ನಿದ್ದೆ ಮಾಡಿದ್ದಾರೆ. ಮಕ್ಕಳ ಬಗ್ಗೆ ಎಷ್ಟು ಕಾಳಜಿಯ ನಿನಗೆ. ನಮ್ಮ ಮಗುಗೆ ಒಳ್ಳೆ ಅಮ್ಮ ಆಗ್ತೀಯ ನೀನು. ಕೆಲ್ಸದ ಮೇಲಿದ್ದ ಪ್ರೀತಿಯಿಂದ ಮಾತ್ರೆ ಸಹ ಸರಿಯಾಗಿ ತಗೊಳ್ತಾ ಇಲ್ಲ. ಇನ್ನು 6 ತಿಂಗಳಲ್ಲಿ ನಿನಗೆ ಡೆಲಿವರಿ ಆಗ್ತದೆ. ಆಮೇಲೆ ನಮ್ಮ ಮಗುವಿನ ಬಗ್ಗೆ ಎಷ್ಟು ಕಾಳಜಿ ತಗೋಬೇಕು ನೀನು. ಸರಿ, ಈಗ ಮಾತ್ರೆ ತಗೋ. ಶಾರದಾ, 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 ಎಂತ ಶಾರದಾ ನಿನಗೆ? ಎಷ್ಟು ಸರಿ ಹೇಳಿದೆ ನಿನಗೆ ಟೆನ್ಷನ್ ಮಾಡ್ಕೋಬೇಡ ಅಂತ. ಹೇಳು ಶಾರದಾ. ಹೇಳು ಶಾರದಾ. ಶಾರದಾ ಟೀಚರ್ ಇನ್ನಿಲ್ಲ. ಮಗುವಿನ ನಗು ನೋಡಿ ತನ್ನ ನೋವನ್ನು ಮರಿತೇನೆ ಅಂದಿದ್ರು. ಆದರೆ ಒತ್ತಡದ ನಡುವೆ ಅವರಿಗೆ ಅವ್ರ ಬಗ್ಗೆನೇ ಕಾಳಜಿ ಮಾಡಲಿಕ್ಕೆ ಆಗಲಿಲ್ಲ. ಏನೂ ಅರಿಯದ ಅವರ ಪುಟ್ಟ ಕಂದಮ್ಮನು ಅವರ ಗರ್ಭದಲ್ಲೇ ಬಲಿಯಾಗೋಯ್ತು. ಶಾರದಾ ಟೀಚರ್ ಅವ್ರ ಕೆಲಸನ ಪೂಜಿಸ್ತಾ ಇದ್ರು. ಆದರೆ ಯಾರು ಅವ್ರ ಕೆಲಸದ ಹಿಂದಿನ ಶ್ರಮನ ಅರ್ಥ ಮಾಡ್ಕೊಳ್ಳಿಲ್ಲ. ತಾನು ಮಾಡದ ತಪ್ಪಿಗೆ ತುಂಬ ನೊಂದು ಸುಟ್ಟು ಹೋಯಿತು ಶಾರದಾ ಟೀಚರ್ ಜೀವ. ಮಕ್ಕಳು ಒಬ್ರು ಒಳ್ಳೆ ಟೀಚರ್ನ ಕಳ್ಕೊಂಡ್ರು. ಶಿಕ್ಷಕರೇ, ಸಮಾಜದ ಕೊಂಕಿಗೆ ಬಲಿಯಾಗದಿರಿ. ಶಿಕ್ಷಕರ ಸ್ಥಾನ ಪವಿತ್ರವಾದದ್ದು.